ಈಗ ನಮ್ಮ ಒಳಬಸ್ ಶೆಟ್ರ್ ಬಗ್ಗೆ ಹೇಳ್ತಾರೆ ಅವ್ರು ಒಳಬಸ್ ಶೆಟ್ರ್ ಒಬ್ಬ ನಿಷ್ಠಾವಂತ ಕಾರ್ಯಕರ್ತವ, ಅವ್ನು ಚಲೋ ಹುಡುಗ, ಭಾಳ ಒಳ್ಳೆ ಹುಡುಗ. ಅವಾಗ ವಿಶ್ವಾಸದಿಂದ ಬಂದ. ಯಾವಾಗಲೂ ಮೇಟಿಯವ್ರು 1989 ಆರಿಸಿ ಬಂದಾಗ್ಲಿಂದನೂ ಒಳಬಸ್ ಶೆಟ್ರು ಯಾವಾಗಲೂ ವಿಶ್ವಾಸದಿಂದ ಅವ್ರ ಜೊತೆ ಇದ್ದವರು. ಅವ್ರ ನಂತರ ಮೇಟಿಯವರು ಅವ್ರಿಗೆ ಪರಿಚಯ ಮಾಡಿಸಿದ್ರು ಸಿದ್ದರಾಮಯ್ಯನವ್ರಿಗೆ ಅವ್ರು ಏನು ಮಾಡಿದರು, ಅತ್ಯಂತ ನಿಕಟವಾಗಿ ಅವ್ರ ಜೊತೆ ಇದ್ದರು. ನೋಡಿರಿ ಅವ್ರು ಯಾವ ರೀತಿ ಬೆಳೆದ ಹುಡುಗ ಅಂತಂದ್ರೆ ನಮ್ಗೆ ಭಾಳ ಖುಷಿಯಾಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ಹುಡುಗ ಭಾಳ ಖುಷಿಯಾಗತ್ತೆ ನಮ್ಗೆ. ಏನಪ್ಪ ಅವನ ಹೆಸರು ನಮ್ಮ ಮುಖ್ಯಮಂತ್ರಿಗಳು ಸದನದಲ್ಲಿ ತಗೋತಾರೆ. ಒಳಬಸ್ ಶೆಟ್ರು ನನಗೇನಪ್ಪ ಅಂತಂದ್ರೆ ಮೇಟಿಯವ್ರು ನಿಧನ ಆಗಿತ್ತು ಒಂದು ಸುದ್ದಿ ತಿಳಿಸಿದ್ರು. ನನ್ನ ಮೊದಲನೇ ಸುದ್ದಿ ಬಂದದ್ದು ಒಳಬಸ್ ಶೆಟ್ರಿಂದ ಅಂತ ತಿಳ್ಕೊಂಡು ಒಬ್ಬ ಮುಖ್ಯಮಂತ್ರಿ ಅದು ಸದನದಲ್ಲಿ ಅವ್ರ ಹೆಸರು ಹೇಳ್ತಾರಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಅಭಿಮಾನದ ಮಾತದು. ಅದು ಮತ್ತು ನಮ್ಮ ಜಿಲ್ಲೆ ಭಾಳ ಖುಷಿಯಾಗುತ್ತೆ. ಅವನ ಮೇಲೆ ಸುಮ್ಮನೆ ಹೋಗ್ಬೇಕು. ಅವ್ರು ಈಗಾದರೂ ಬರ್ತಾರೆ, ಅವರು ಬಂದು ಜನರ ಸಮಸ್ಯೆಗಳನ್ನ ಕೇಳ್ತಾರೆ, ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ನೋಡಬೇಕು. ಏನೋ ಸುಮ್ಮನೆ ಈಗ ನಾನು ಅವ್ರಿಗಂದ್ರೆ ಅವ್ರ ಸಮಾಜದವ್ರು ಸ್ವಲ್ಪ ನಾರಾಜ್ ಆಗ್ಬೋದಲ್ಲ, ನಾವು ಕೆಡಿಸ್ಕೊಳ್ಳೋದು ಮಾಡೋದು ಬೇಡ, ಬೆಳೆಸ್ಕೊಳ್ಳೋದು ಮಾಡ್ಕೊಳ್ಳೋಣ. ಜನ ನಮ್ಮ ಬಳಿ ಬರುವಂಥ ಸೆಳೆಯುವಂಥ ಕೆಲಸ ನಾವು ಮಾಡೋಣ ಅಂತ ತಿಳ್ಕೊಂಡು ಅವ್ರಿಗೂ ಹೇಳ್ತೀನಿ ನಾನು. ಮತ್ತು ಈ ರೀತಿ ಯಾರಿಗೂ ಅಪಾದನೆ ಕೊಡೋಕೆ ಹೋಗ್ಬೇಡ್ರಿ, ಯಾರಿಗೂ ಏನಪ್ಪ ಅಂದ್ರೆ ಕೆಟ್ಟ ಮಾತಾಡಬೇಡ್ರಿ. ಯಾಕಂದ್ರೆ ನಮಗೆ ಮತ ಬೇಕು. ನಾವು ಒಳ್ಳೆ ರೀತಿಯಿಂದ ವರ್ತಿಸಿ ಒಳ್ಳೆ ಆಶ್ವಾಸನೆ ಕೊಟ್ಟು ಜನರಿಗೆ ನಾವೇನಪ್ಪ ಅಂತಂದ್ರೆ ಪ್ರೀತಿ ವಿಶ್ವಾಸದಿಂದ ಈ ಕೆಲಸ ಮಾಡಬೇಕಾಗೈತಿ. ಟಿಕೆಟ್ ಯಾರಿಗೂ ಸಿಗಲಿ ನಾವೇನಪ್ಪ ಅಂದ್ರೆ ಕಾಂಗ್ರೆಸ್ ಸಿಗರು ನಾವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತೀವಿ. ಮತ್ತು ನಾವು ನಮ್ಮ ಸಮಾಜದವ್ರಿಗೂ ಕಳ್ಕೈಯಿಂದ ಕೇಳ್ಕೊತೀವಿ. ನಾವು ಒಕ್ಕಟ್ಲಿಂದ ನಾವು ಎಲ್ಲರೂ ಕೂಡಿ ಕೆಲಸ ಮಾಡೋಣಂತೆ, ಎಲ್ಲರ ಜೊತೆ ನಾವು ಪ್ರೀತಿ ವಿಶ್ವಾಸ ಬೆಳೆಯೋಣ ಬಾಳೋಣ ಅಂತ ತಿಳ್ಕೊಂಡು ನಮ್ಮದು ಇದ್ದದ್ದು. ಮತ್ತು ಮೊನ್ನೆ ಘಟನೆ ಅದು ಅತ್ಯಂತ ಖಂಡನೀಯ ಘಟನೆ. ಅದು ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟವ್ರು ಕ್ರಮ ತೊಗೊಂಡಿದ್ದಾರೆ. ಅದಕ್ಕೆ ನಾವು ಶ್ಲಾಘನೆ ಮಾಡಿದ್ವಿ ಆಗಲೂ. ಮತ್ತು ನಮ್ಗೆ ಯಾವುದೇ ಥರದ ಬೆಂಬಲಿಲ್ಲ ಕೃತ್ಯಕ್ಕೆ. ಯಾಕಂದರೆ ಶಿವಾಜಿ ಮಹಾರಾಜ ಅತ್ಯಂತ ಜಾತ್ಯತೀತ ಮನೋಭಾವ ಉಳ್ಳಂಥ ವ್ಯಕ್ತಿ ಶಿವಾಜಿ ಮಹಾರಾಜ. ಇವ್ರು ಸುಮ್ಮನೆ ಅದಕ್ಕೆ ಕಪ್ಪು ಚುಕ್ಕೆ ಕೊಡಕತ್ತಾರೆ, ತಾವು ಒಂದೇ ಜಾತಿಗೆ ಸೀಮಿತ ಮಾಡಕತ್ತಾರೆ. ಆ ರೀತಿ ಮಾಡಬಾರ್ದು. ನಾವು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿ ವರ್ಷ ನಾವು ಶಿವಾಜಿ ಜಯಂತಿ ಸಂದರ್ಭದಲ್ಲಿ ಅದೇ ಪಂಕ ಮಸೂತಿ ಹತ್ತಿರ ಎದುರಿಗೇನೆ ಅಲ್ಲಿ ಮಜ್ಜಿಗೆ ಕೋಲ್ಡ್ ಡ್ರಿಂಕ್ಸ್ ಇಟ್ಟಿದ್ವಿ ಪ್ರೊಸೆಷನ್ ಬರೋ ಸಂದರ್ಭದಲ್ಲಿ. ಅವ್ರು ಡಾಕ್ಟರ್ ಮಾನೆ ಅವರು ಅದರ ಅಧ್ಯಕ್ಷರು. ಅವರು ಬರುವಾಗ ನಾವೇನು ಮಾಡ್ತಿದ್ವಿ, ನಮ್ಮ ಮಕ್ಕಳಿಂದ ಅವರಿಗೆ ಶಾಲ್ ಹಾಕಿಸಿ ಮಾಲಾರ್ಪಣೆ ಮಾಡಿ ಈ ಜನರು ಬಂದಂಥ ಎಲ್ಲ ಈ ಮೆರವಣಿಗೆಯಲ್ಲಿದ್ದಂಥ ಜನರಿಗೆ, ನಮ್ಮ ಮರಾಠ ಬಂಧುಗಿರ್ಬೋದು ಅಥವಾ ಮೆರವಣಿಗೆ ಎಲ್ಲ ಬಂಧುಗಳಿಗೆ ನಾವು ಮಜ್ಜಿಗೆ ತಂಪು ಪಾನೀಯನ್ನು ಕೊಟ್ಟಿವಿ. ಮತ್ತು ಅಷ್ಟೇ ಅಲ್ಲದೆ ಅದೇ ದಿವಸ ಹೋಗಿ ಶಿವಾಜಿ ಮಹಾರಾಜರ ಪುತ್ಳಿಗೆ ನಾವು ಏನಪ್ಪ ಅಂತಂದರೆ ಮಾಲಾರ್ಪಣೆ ಕೂಡ ಮಾಡಿ ಬಂದೀವಿ. ನಾವು ಪ್ರತಿ ವರ್ಷ ಮಾಡೀವಿ ನಾವು. ಅದು ಆವಾಗ ಅದು ಬೆಳಿಗ್ಗೆ ಬರ್ತಿತ್ತು. ಅದು ಬೆಳಿಗ್ಗೆ 10 ಗಂಟೆಗೆ ಬರ್ತಿತ್ತು, 11-11:30 ಗಂಟೆಗೆ ಅಲ್ಲಿ ಬರ್ತಿತ್ತು. ಅವ್ರಿನ್ನ ಹೋಗು ಗಡ್ಬಡಿ ಮಾಡ್ತಿದ್ರು, ನಾವು ನಿಲ್ಲಿಸ್ತಿದ್ವಿ. ತಡ್ರಿ ಗಡ್ಬಡಿ ಮಾಡಬೇಡ್ರಿ, ನಾವೆಲ್ಲರಿಗೂ ಇದು ಮಾಡ್ತೀವಿ, ಸನ್ಮಾನ ಮಾಡ್ತೀವಿ ಅಂತ ತಿಳ್ಕೊಂಡು ಅದು ಮಾಡಿಸ್ಕೊಂಡು ಪ್ರೀತಿಯಿಂದ ಹೋಗಿದ್ರು. ಅಲ್ಲೇನೋ ಬಾರಿಸ್ತಿದ್ದಿಲ್ಲ ಅವರು. ಅಂಥ ಒಂದು ಬಾಂಧವ್ಯ ನಮ್ಮದು ಅವ್ರದ್ದು. ಆನಂತರ ನಮ್ಮ ಪೈಗಂಬರ್ ಹುಟ್ಟುವ ಆ ಸಂದರ್ಭದಲ್ಲಿ ಅವರು ಕೂಡ ನಮಗೆ ಬಂದ ಕೂಡಲೇ ನಮ್ಮ ಮಂದಿ ಅಲ್ಲೇ ನಮ್ಮ ಹಿರಿಯರು ಏನೈತಿ ಪುತ್ತಿಗೆ ಏನಪ್ಪ ಅಂದ್ರೆ ಮಾಲಾರ್ಪಣೆ ಮಾಡ್ತಿದ್ವಿ ನಾವು. ಅವ್ರು ಪೇಡೆ ಹಾಕ್ತಿದ್ರು. ನಮ್ಮ ಮರಾಠ ಬಂಧುಗಳು ಮತ್ತು ಬ್ರಾಹ್ಮಣರು ಅಲ್ಲಿ ಪೇಡೆ ಹಂಚ್ತಿದ್ರು. ನಮಗೆ ಪೇಡೆ ಹಂಚಿ ಸ್ವಾಗತ ಮಾಡ್ತಿದ್ರು. ಇಂಥ ಒಂದು ಪರಿಸರ ಇತ್ತು ನಮ್ಮದು. ಇಂಥ ಒಂದು ಬಾಂಧವ್ಯ ಇದೆ. ಈಗಾದರೂ ಕೂಡ ಬಾಂಧವ್ಯ ಇದೆ. ಈಗ ನೋಡಿ ನಡಗಟ್ಟಿ ಗಿಡದ್ದು ನಾವು ಒಂದು ವಾರ್ಡ್ ನಂಬರ್ 1, 2, 3 ಇದರಲ್ಲಿ ನಮ್ಮ ಮರಾಠ ಮತ್ತು ಲಿಂಗಾಯತ ಸಮಾಜದವರು ಮತ್ತು ಬ್ರಾಹ್ಮಣ ಸಮಾಜದವರು ಅದ. ಅವ್ರು ನಮ್ಮ ಜೋಡಿ ಭಾಳ ಒಳ್ಳೆ ರೀತಿಯಿಂದ ಅದೆಲ್ಲ ಕೆಲಸ ನಮ್ಗೆ ನಿಂಗೆ ವಹಿಸ್ಯಾರ. ನಾವು ಮಾಡ್ತೀವಿ, ನಮ್ಮ ಮೇಲೆ ವಿಶ್ವಾಸ ಇಟ್ಟಾರ. ಮತ್ತು ಆ ವಿಶ್ವಾಸ ನಾವು ಕೈಕೊಳ್ಳೋಕೆ ಪ್ರಯತ್ನ ಮಾಡಕತ್ತೀವಿ. ಅದೇ ರೀತಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಾವು ನಮ್ಮದೇ ಆದಂಥ ಸಮಸ್ಯೆಗಳದಾವ, ಇವುಗಳನ್ನ ಕೂತು ಚರ್ಚೆ ಮಾಡಿ ಬರ್ರಿ. ನೀವೇನು ಇವತ್ತು ಇದಕ್ಕಾಗಿ ಹೋರಾಟ ಮಾಡಕತ್ತೀರಲ್ಲ, ನೀವು ಇಂಥ ಸಮಸ್ಯೆಗಳಿಗೆ ಬರ್ರಿ, ನಮಗೆ ಕರೀರಿ. ನಾವು ನಿಮ್ಮಲ್ಲಿ ಭೇದ ಮಾಡೋದಿಲ್ಲ. ನೀವು ನಮಗೆ ಕರೆದು ಏನು ಮಾಡೋಣ ಅಂತ ಕೇಳಿದ್ರೆ ನಾವೇನು ಮಾಡಿ ತೋರಿಸ್ತೀವಿ. ನೀವೇನು ಮಾಡ್ಬೇಕು ಅನ್ನೋದು ಹೇಳ್ತೀವಿ, ಅಥವಾ ನೀವು ನಮಗೆ ಹೇಳಿ ಇದನ್ನು ಮಾಡ್ರಿ ಅಂತ ತಿಳ್ಕೊಂಡು ನಾವು ಅದನ್ನು ಮಾಡಾಕ್ತಾ ಇರ್ತೀವಿ. ಬರ್ರಿ, ಸಮಸ್ಯೆಗಳ ಕಡೆಗೆ ಹೆಚ್ಚಿಗೆ ಗಮನ ಕೊಡೋಣ. ಜನರಿಗೆ ಬೇಕಾಗಿದ್ದು ತಮ್ಮ ಸಮಸ್ಯೆಗಳು ಇತ್ಯರ್ಥ. ಇದು ಕೋಮು ದಳ್ಳೂರಿಗೆ ಗೀಳೂರು ಬೇಕಾಗಿಲ್ಲ ಜನರಿಗೆ. ಅದು ಏನಪ್ಪ ಅಂತಂದ್ರೆ ಉಪವಾಸ ಕೆಡುತ್ತದೆ ಅವ್ರಿಗೆ. ನಮ್ಮ ಮಕ್ಕಳ ಭವಿಷ್ಯನು ಕೇಳ್ತೀನಿ, ನಮ್ಮ ಮಕ್ಕಳ ಭವಿಷ್ಯನು ಅವ್ರು ಯುವಕರಿದ್ದಾರೆ. ಅವರು ಒಂದು ವೇಳೆ ಅವ್ರ ಮೇಲೆ ಏನಾದ್ರು ಪ್ರಕರಣಗಳು ದಾಖಲೆ ಆದವು ಅಂತಂದ್ರೆ ಅವ್ರು ಶಿಕ್ಷಣ ಮುಂದುವರ್ಸೋಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನೌಕರಿ ಕೂಡ ಹತ್ತದಿಲ್ಲ. ಒಂದು ಕ್ರಿಮಿನಲ್ ಕೇಸ್ ಆತಂದ್ರೆ ಜೀವನನ ಭವಿಷ್ಯನ ಹಾಳಾಗ್ಬಿಡ್ತದೆ. ಅದ್ರ ಸಂಬಂಧ ಅವ್ರ ಭವಿಷ್ಯವನ್ನು ರೂಪಿಸೋಂಥ ಒಂದು ಕಾರ್ಯ ಮಾಡೋನು. ಅವರು ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋ. ಅದು ಹಿಂದೂ ಮುಸಲ್ಮಾನ್ ಇಬ್ರಿಗೂ ಹೇಳಕತ್ತೀನಿ ನಾನು.
ಕೇವಲ ನಮ್ಮ ಇವತ್ತು ಈ ಘಟನೆ ಇನ್ನು ಮುಂದಿನ ಸಲನೂ ಕೂಡ ನಾವು ಯಾವುದೇ ಥರದ್ದು ಮಾಡದೆ ಇಂಥ ಘಟನೆ ಮಾಡದೆ ನಾವೇನಪ್ಪ ಅಂತಂದ್ರೆ ಪ್ರೀತಿ ಸಾಧ್ಯ ಬಾಳ್ದಾಗ ಮಾತ್ರ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯ ಇದೆ, ನಮ್ಮ ಮಕ್ಕಳ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದ್ರೆ ನಾವೇ ನಮ್ಮ ಮಕ್ಕಳ ಭವಿಷ್ಯನ ಮಾಡ್ತೀವಿ. ನಾವು ಪ್ರೀತಿಯಿಂದ ಇರೋಣ ತಿಳ್ಕೊಂಡು ನಾನು ಕೈ ಮುಗಿದು ಎಲ್ಲ ಜನತೆ ಕೇಳ್ಕೊತೀನಿ. ತಮ್ಮಗೂ ಧನ್ಯವಾದ ಅರ್ಪಿಸ್ತೀನಿ. ನಮಸ್ಕಾರ.